ನೀವು ನಂತರನಾ ಅಂದರೆ ನಾನು ಪ್ರತಿ ವರ್ಷ ಕೂಡ ದೇವಸ್ಥಾನಕ್ಕೆ ಬರ್ತಾ ಇರಲಿಲ್ಲ. ಮನೆಯ ಕೆಲಸಗಳು ಅದು ಇದು ಅಂದ್ಕೊಂಡು ಬ್ಯುಸಿಯಾಗಿಯೇ ಇರ್ತಾ ಇದ್ದೆ. ಬರೋದಕ್ಕೆ ಸಮಯ ಇಲ್ಲ ಅಂತ ನಾನು ಅಂದ್ಕೊಳ್ತಾ ಇದ್ದೆ. ಆದರೆ ನಾನು ತಪ್ಪು ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ನಾವು ಮನಸ್ಸು ಮಾಡಿ ಯಾವುದಕ್ಕೆ ಸಮಯನ ಕೊಡಬೇಕು ಅಂತ ಅಂದ್ಕೊಳ್ತೀವೋ ನಾವು ಅದಕ್ಕೆ ಕೊಡ್ತೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನನಗೆ ಫೀಲ್ ಆಗಿದ್ದನ್ನು ಅಂದರೆ ನನ್ನ ಅನುಭವನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ಎಲ್ಲಿಗಾದರೂ ಹೋಗಬೇಕು ಅಂತ ಅಂದಾಗ ಬೇಗ ಎದ್ದೇ ಹೇಳ್ತೀವಿ, ಬೇಗ ಕೆಲಸಗಳೆಲ್ಲ ಮುಗಿಸ್ಕೊಳ್ತೀವಿ ಅಲ್ವಾ. ಹಾಗಾಗಿ ನಾವು ಎಲ್ಲರೂ ಕೂಡ ಸೇರಿಕೊಂಡು ಡಿಸೈಡ್ ಮಾಡಿ ಇಲ್ಲಿ ಡೈಲಿ ಕೂಡ ಬರೋಣ ಅಂತ ಅಂದ್ಬಿಟ್ಟು ಬರ್ತಾ ಇದ್ದೀವಿ. ಇವತ್ತಿಗೆ 9 ದಿವಸ ಆಗಿದೆ. ದಿನಗಳು ಯಾವ ಥರ ಹೋಗಿದೆ ಅಂತಲೇ ಗೊತ್ತಾಗ್ತಾ ಇಲ್ಲ. ತುಂಬಾ ಚೆನ್ನಾಗಿ ಫೀಲ್ ಮಾಡ್ತಾ ಇದ್ವಿ ಎಲ್ಲರೂ ಕೂಡ. ಅಂದರೆ ಒಬ್ರಿಗೊಬ್ರು ನಾವು ಹೇಳ್ತಾ ಇರ್ತೀವಿ ಅಲ್ವಾ, ಇಲ್ಲಿ ಬಂದಾಗ ಅದು ಮನಸ್ಸಿಗೆ ಸಿಗುವಂಥ ನೆಮ್ಮದಿನೇ ಬೇರೆ. ಹಾಗೆ ಈ ಸಲ ಅಂತೂ ಸ್ಪೆಷಲ್ ಆಗಿ ಅಂದರೆ ಪ್ರತಿ ವರ್ಷ ಕೂಡ 9 ದಿವಸದ ನವರಾತ್ರಿ ಅಲ್ವಾ, ಆದರೆ ಈ ಸಲ 10 ದಿವಸದ ನವರಾತ್ರಿ ಸ್ಪೆಷಲ್ ಆಗಿ ಇದೆ ಅಂತಲೇ ಹೇಳ್ಬೋದು. 10ನೇ ದಿವಸ ಯಾಕೆ ಬಂದಿದೆ ಅಂತಂದರೆ ನನ್ನ ಪ್ರಕಾರ ಹೇಳ್ತಾ ಇದ್ದೀನಿ ಅಷ್ಟೇ. ನೀವು ಇನ್ನೂ ಕೂಡ ಡೀಪಾಗಿ ಕೇಳಬೇಕು ಅಥವಾ ತಿಳ್ಕೊಳ್ಬೇಕು ಅಂತಂದರೆ ನೀವು ಸರ್ಚ್ ಮಾಡಿ ನೋಡ್ಬೋದು. ಆದರೆ ನನ್ನ ಪ್ರಕಾರ ಯಾರೆಲ್ಲ ದೇವಸ್ಥಾನಕ್ಕೆ ಹೆಚ್ಚಾಗಿ ಹೋಗೋದಿಲ್ವೋ ಅವರಿಗೋಸ್ಕರನೇ ಅಂತ ಆ ದೇವಿ ನಮ್ಮ ಜೊತೆಗೆ 1 ದಿವಸ ಹೆಚ್ಚಾಗಿ ಇರೋದಕ್ಕೆ ಈ ಸಲ 10 ದಿವಸದ ನವರಾತ್ರಿ ಬಂದಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ನಾನು ಈ 9 ದಿವಸ ಕೂಡ ವಿಡಿಯೋಸ್ಗಳನ್ನು ಕಂಟಿನ್ಯೂ ಆಗಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ವಿಡಿಯೋ ನಿಮಗೆ ಯಾವ ಥರ ಅನಿಸಿದೆ ಅಂತ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ನನಗೂ ಕೂಡ ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ ಇಂಟ್ರೆಸ್ಟ್ ಬರುತ್ತೆ. ಹಾಗೆ ನನ್ನ ಚಾನಲನ್ನು ಹಿಂದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಫಸ್ಟ್ ಡೇಯಿಂದ ಡೈಲಿ ಹೋದಾಗ ಅಂದರೆ ಬೇಗನೆ ದರ್ಶನ ಆಗ್ತಾ ಇತ್ತು. ಯಾರು ಕೂಡ ಹೆಚ್ಚಾಗಿ ಇನ್ನೂ ಬರ್ತಾ ಇರಲಿಲ್ಲ ಅಲ್ವಾ. ಅದಾದ ನಂತರ ಶನಿವಾರ ದಿವಸದಿಂದ ಇಲ್ಲಿ ಘಟಸ್ಥಾಪನೆಯನ್ನು ಮಾಡಿ ಇರ್ತಾರೆ. ಹಾಗಾಗಿ ಅದಾದ ನಂತರ ಕಂಟಿನ್ಯೂ ಆಗಿ ರಶ್ ಸ್ಟಾರ್ಟ್ ಆಗಿದೆ. ನೋಡೋದಕ್ಕೆ ಅಂತಲೇ ತುಂಬ ಜನ ಬರ್ತಾರೆ ಇಲ್ಲಿ. ಹಾಗೆ ಇಲ್ಲಿ ನಂಬಿಕೆ ಕೂಡ ತುಂಬ ಜನಕ್ಕೆ ಇದೆ. ಈ ವಿಡಿಯೋನ ನೋಡಿದ ನಂತರ ನೀವು ಕೂಡ ನಿಮ್ಮ ಹತ್ತಿರದ ದೇವಸ್ಥಾನಕ್ಕೆ ಹೋಗಿ ದೇವಿಯ ದರ್ಶನವನ್ನು ಪಡೆದುಕೊಳ್ತೀರಾ ಅಂತ ಅಂದ್ಕೊಳ್ತೀನಿ. ಆದಷ್ಟು ಮಕ್ಕಳನ್ನು ಕರ್ಕೊಂಡು ಹೋಗಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ವಿಡಿಯೋದಲ್ಲಿ ನೀವು ನನ್ನ ಮಕ್ಕಳನ್ನು ಬಂದಿಲ್ಲ ಅಂತ ನೀವು ಕೇಳಬಹುದು. ಆದರೆ ನಾನು ಬೆಳಿಗ್ಗೆ ಬೇಗನೆ ಬರೋದ್ರಿಂದ ಅವರು ನನ್ನ ಜೊತೆ ಬರೋದಕ್ಕಾಗಿರಲಿಲ್ಲ. ಅವರು ಸಪ್ರೇಟಾಗಿ ಹೋಗಿ ದರ್ಶನನ ಮಾಡಿಕೊಂಡು ಬಂದಿದ್ದಾರೆ. ಹಾಗಾಗಿ ನೀವು ಕೂಡ ನಿಮ್ಮ ಮನೆಯವರನ್ನು ಹಾಗೆ ಮಕ್ಕಳನ್ನು ಕರ್ಕೊಂಡು ದರ್ಶನ ಮಾಡಿಕೊಂಡು ದರ್ಶನನ ಪಡೆದುಕೊಂಡು ಬನ್ನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ.